ಫ್ರೆಂಡ್ಸ್, ಎಕ್ಸೆಲ್ ನಲ್ಲಿ ರನ್ನಿಂಗ್ ಟೋಟಲ್ ನ ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಳ್ತಾರೆ ಅನ್ನೋದಾದ್ರೆ, ರನ್ನಿಂಗ್ ಟೋಟಲ್ ಅಂದ್ರೆ ಏನು? ಮೊದಲು ಫಸ್ಟ್ ಸೆಲ್ ನಲ್ಲಿ ರನ್ನಿಂಗ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಸೆಲ್ ವ್ಯಾಲ್ಯೂನೇ ಬರುತ್ತೆ. ಬಟ್ ಸೆಕೆಂಡ್ ಸೆಲ್ ನಲ್ಲಿ ರನ್ನಿಂಗ್ ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡ್ಕೊಳ್ತೀವಿ ನಾವು? ಫಸ್ಟ್ ಸೆಲ್ ಪ್ಲಸ್ ಏನ್ ಮಾಡ್ಕೊಳ್ತೀವಿ? ಸೆಕೆಂಡ್ ಸೆಲ್ ನ ಮಾಡ್ಕೊಳ್ತೀವಿ. ಓಕೆನಾ? ಈ ತರ ಇಲ್ಲಿ ಫಸ್ಟ್ ಸೆಲ್ ಪ್ಲಸ್ ಸೆಕೆಂಡ್ ಸೆಲ್ ಪ್ಲಸ್ ಥರ್ಡ್ ಸೆಲ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಈ ತರ ಇಲ್ಲಿ ಫಸ್ಟ್ ಅಷ್ಟೇ ಇರುತ್ತೆ. ಈ ತರ ಏನಾಗುತ್ತೆ? ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆನಾ? ಫಸ್ಟ್ ಸೆಲ್ ಇರುತ್ತೆ, ಇಲ್ಲಿ ಸೆಕೆಂಡ್ ಮತ್ತು ಫಸ್ಟ್ ಮತ್ತು ಸೆಕೆಂಡ್ ಇರುತ್ತೆ. ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮೂರನ್ನು ಇರ್ತಾವೆ. ಇಲ್ಲಿ ಕೂಡ ಫಸ್ಟ್ ಸೆಕೆಂಡ್ ಥರ್ಡ್ ಅಂಡ್ ಫೋರ್ತ್ ಇರುತ್ತೆ. ಓಕೆ, ಈ ತರ ಕ್ಯಾಲ್ಕುಲೇಟ್ ಆಗೋತಾ ಹೋಗುತ್ತೆ ರನ್ನಿಂಗ್ ಟೋಟಲ್ ಅಂದ್ರೆ. ಓಕೆನಾ? ಸೊ ರನ್ನಿಂಗ್ ಟೋಟಲ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸಿಂಪ್ಲಿ ಅದಕ್ಕಾಗಿ ಏನ್ ಮಾಡ್ಕೋಣ, ನಮ್ಮ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡೋಣ, ಫಾರ್ಮುಲಾ ಬಾರ್ ನಲ್ಲಿ ಹೋಗ್ಬಿಟ್ಟು ಈಕ್ವಲ್ ಟು ಕೊಡೋಣ. ಈಕ್ವಲ್ ಟು ಕೊಟ್ಟಾದ್ಮೇಲೆ ಸಿಂಪ್ಲಿ ಸಮ್ ಫಾರ್ಮುಲಾನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಸಮ್ ಫಾರ್ಮುಲಾ ಇನ್ಸರ್ಟ್ ಆಯ್ತು. ಇವಾಗ ನಂಬರ್ ಕೇಳ್ತಿದೆ, ರೈಟ್? ಇಲ್ಲಿ ನೋಡ್ಕೊಳ್ಬಹುದು, ನಂಬರ್ ಕೇಳ್ತಿದೆ. ಸೊ ನಂಬರ್ ಕೊಡ್ತೀನಿ. ನಂಬರ್ ಕೊಟ್ಟಾದ್ಮೇಲೆ ಏನ್ ಮಾಡಬೇಕು? ಕಾಮ ಕೊಡ್ತೀನಿ, ಸಾರಿ ಕಾಲಮ್ ಕೊಡ್ತೀನಿ. ಕಾಲಮ್ ಕೊಟ್ಟಾದ್ಮೇಲೆ ಮತ್ತೆ ಇದೆ ಸೆಲ್ ನ ಸೆಲೆಕ್ಟ್ ಮಾಡ್ಕೊಂಡು ಅಂದ್ರೆ C4 to C4 ರೇಂಜ್ ಅನ್ನ ಕೊಡಬೇಕಾಗುತ್ತೆ. ಓಕೆ, ಈ ಫಸ್ಟ್ C4 ಏನಿದೆಲ್ಲ ಇದನ್ನ F4 ಕೀನಿಂದ ಪ್ರೆಸ್ ಮಾಡ್ಕೊಳ್ಳೋಣ. ಓಕೆ, ಕಂಟ್ರೋಲ್ ಜೊತೆಗೆ ಎಂಟರ್ ಹಿಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಬಹುದು ಆಟೋಮೆಟಿಕ್ ಆಗಿ ಎಲ್ಲ ಪರ್ಟಿಕ್ಯುಲರ್ ಸೆಲ್ಸ್ ನ ಒಂದು ಸೆಲ್ ಸೆಲೆಕ್ಟ್ ಮಾಡಿದ್ದೆಲ್ಲ ಒಂದು ರೇಂಜು ಅಷ್ಟೆಲ್ಲ ಕ್ಯಾಲ್ಕುಲೇಟ್ ಆಗಿ ಫಿಲ್ ಡೌನ್ ಆಗಿವೆ. ಒಂದು ರನ್ನಿಂಗ್ ಟೋಟಲ್ ಕ್ಯಾಲ್ಕುಲೇಟ್ ಆಗಿದೆ. ಓಕೆನಾ? ಕರೆಕ್ಟ್ ಇಲ್ಲ ಇದೆಯೋ ಅಥವಾ ಇಲ್ಲ ಅಂತೇಳಿ ಯಾವ ಚೆಕ್ ಮಾಡೋದು? ಕ್ರಾಸ್ ಚೆಕಿಂಗ್ ಅಂತಂದ್ರೆ ಸಿಂಪ್ಲಿ ನೀವು ಪರ್ಟಿಕ್ಯುಲರ್ ಒಂದು ವ್ಯಾಲ್ಯೂ ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಾನು. ಓಕೆ, ಇಲ್ಲಿ ತೆಳಗಡೆ ಒಂದು ಅನಾಲಿಸಿಸ್ ಬಾಕ್ಸ್ ಓಪನ್ ಆಗಿರುತ್ತೆ. ಇಲ್ಲಿ ಟೋಟಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಂಪ್ಲಿ ರನ್ನಿಂಗ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವ್ಯಾಲ್ಯೂ ಮತ್ತು ಈ ವ್ಯಾಲ್ಯೂ ಸೇಮ್ ಇರಬೇಕು. ಓಕೆ, 10500 10500 ಈ ತರ.